ಪ್ರಿಯ ಸ್ನೇಹಿತರೆ ನಮಸ್ಕಾರ. ಇವತ್ತು ಜಗತ್ತಿನಲ್ಲಿ ಹೆಣ್ಣಿಗೆ ಯಾವುದಾದ್ರೂ ಸ್ಥಾನ ಇದೆ ಅಂದರೆ ಅದು ಅಮ್ಮ ಅನ್ನೋ ಪಟ್ಟದಕ್ಕಿಂತ ಅದಕ್ಕಿಂತ ಮಿಗಿಲಾದ ಸ್ಥಾನ ಯಾವುದು ಇರಲಿಕ್ಕಿಲ್ಲ. ಅತ್ಯಂತ ಗೌರವಪೂರ್ಣವಾಗಿ ಕರಿತಕ್ಕಂಥ ಆ ಒಂದು ಪದವಿ ಅಮ್ಮ. ಅದೆಷ್ಟೋ ಬಾರಿ ಗಂಡಸರು ಅಚಾನಕ್ಕಾಗಿಯೋ ದುರ್ದೈವವೋ ಗೊತ್ತಿಲ್ಲ ಚಿಕ್ಕಂದಲ್ಲಿ ತಾಯಿಯನ್ನು ಕಳ್ಕೊಂಡಿರ್ತಕ್ಕಂಥವ್ರು, ಬೇರೆ ಬೇರೆ ವಿಚಾರಕ್ಕೆ ತಾಯಿಯನ್ನು ಕಳ್ಕೊಂಡಿರ್ತಕ್ಕಂಥವ್ರು ತಮ್ಮ ಸಖಿ, ಗೆಳತಿ, ಪ್ರೇಯಸಿ ಅಥವಾ ಕಟ್ಕೊಂಡಿರೋ ಹೆಂಡತಿಯಲ್ಲಿ ತಮ್ಮ ತಾಯಿಯ ಹೃದಯವನ್ನು ಕಾಣ್ತಿರ್ತಾರೆ, ತಮ್ಮ ತಾಯಿಯ ಹೃದಯದ ಹೆಂಡತಿ ಅಂತ ಭಾವಿಸಿರ್ತಾರೆ. ಇದಕ್ಕೆ ತದ್ವಿರುದ್ಧವಾಗಿ ವ್ಯತಿರಿಕ್ತವಾಗಿ ಅವಳು ನಡೆದುಕೊಂಡ್ರೆ ಅದೆಷ್ಟು ನೋವಾಗಲಿಕ್ಕಿಲ್ಲ ಅಲ್ವಾ? ಬಹುತೇಕ ಬಂದಿರತಕ್ಕಂಥವಳಿಗೆ ಇದ್ಯಾವುದು ನೋವುಗಳು ಇರಲಿಕ್ಕಿಲ್ಲ. ತುಂಬು ಕುಟುಂಬದಿಂದ ಎಲ್ಲರ ಜೊತೆಗೆ ಒಡನಾಡಿಯಾಗಿ ಬಂದಿರತಕ್ಕಂಥವಳು ಇವನ ನೋವುಗಳನ್ನು ಅರ್ಥ ಮಾಡಿಕೊಳ್ಳದೆ ವಿಫಲಳಾಗಿದ್ದಾಗ ಅವಳು ಬೇರೊಂದು ದಿಕ್ಕಿನತ್ತ ಸಾಗುವಾಗ ಅವನಿಗೆ ನಿಜವಾಗ್ಲೂ ಆಕಾಶವೇ ಕಳಚಿ ನೆಲಕ್ಕೆ ಬಿದ್ದಂತಾಗ್ತದೆ. ಯಾವಾಗ ತನ್ನ ತಾಯಿಯ ಗುಣದಂಥ ಹೆಂಡತಿ ಅಂತ ಹೊಗಳಿಕೊಂಡು ತಿರುಗಾಡ್ತಕ್ಕಂಥವನಿಗೆ ಇದಕ್ಕಿದ್ದಂಗೆ ಈತನನ್ನು ಸ್ವಲ್ಪ ದೂರ ಮಾಡಿ ತಾನು ತನ್ನದೇ ಹಾದಿಯಲ್ಲಿ ಹೋಗುವಾಗ ಈತನಿಗೆ ಎಲ್ಲೋ ಮತ್ತೊಮ್ಮೆ ತನ್ನ ತಾಯಿಯನ್ನು ಕಳ್ಕೊಂಡು ಕಣ್ಣೀರು ಸುರಿಸತಕ್ಕಂಥ ಪರಿಸ್ಥಿತಿ ಬಂದೊದಗಿದಾಗ ಆ ಧ್ವನಿ ನಾನು ಯಾಕಾದರೂ ಕೇಳ್ತೀನಿ, ಕೇಳ್ಬಿಟ್ರೆ ನನ್ನ ತಾಯಿ ಧ್ವನಿನೇ ಕೇಳ್ದಂಗೆ ಆಗ್ತದಲ್ಲ ಅಂತ ಕಣ್ಣೀರು ಸುರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸಣ್ಣದಾಗಿ ಹೋಗ್ತಾ ಆತ ಆ ಧ್ವನಿಯನ್ನು ಕೇಳಬಾರ್ದು, ಕೇಳಿದ್ರೆ ತುಂಬ ನೋವಾಗುತ್ತೆ, ಯಾರೂ ನನ್ನ ಹತ್ರ ನಿಲ್ಲೋದಿಲ್ಲ ಅಂತ ಆತ ಅಲ್ಲಿಗೆ ಕಣ್ಣೀರಿಟ್ಟು ಕೊನೆಗೊಂದಿನ ಆ ಪದವಿಗೆ, ಆ ಒಂದು ಅಮ್ಮ ಅನ್ನೋ ಪದವನ್ನು ನೆನಪಿಸ್ಕೊಳ್ಳಿಕ್ಕೂ ಬಯಸದೆ ತನ್ಮಯನಾಗಿ ಏಕಾಂತದಲ್ಲಿ ಮೌನಿಯಾಗಿ ಉಳಿದ್ಬಿಡ್ತಾರೆ. ಅದು ಎಷ್ಟೊಂದು ಘನಘೋರವಾದ ಒಂದು ನೋವಲ್ವ. ಯಾವಾಗ ತಾಯಿ ಅಥವಾ ಅಮ್ಮ ಅಂತ ಕಾಣ್ತಕ್ಕಂಥ ಆ ವ್ಯಕ್ತಿ ಇವರನ್ನು ದೂರ ಮಾಡುವಾಗ ಅವನಿಗೆ ಆಗುವ ನೋವನ್ನು ತುಂಬತಕ್ಕಂಥ ಔಷಧಿ ಮತ್ತು ಕೈಗಳು ಯಾವ ಇರಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಮತ್ತೊಂದು ಸಂಚಿಕೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ. ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ, ನಿನ್ನೊಳಿದೆ ನನ್ನ ಮನಸ್ಸು.